ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಸೂಪರ್ವಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ತಂಗಿ ಮಗಳದು ಬರ್ಡೇದು ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಹಳೆ ವೀಡಿಯೋನೇ, ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಸೊ ವೀಡಿಯೋ ಮಾಡಿದ್ವಲ್ಲ, ಯಾಕೆ ವೇಸ್ಟ್ ಮಾಡಬೇಕಂತೇಳಿ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಸ್ಟಾರ್ಟಿಂಗಲ್ಲಿ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಇಲ್ಲಿ ರೆಸಿಪೀಸ್ ಎಲ್ಲ ಆಗಿತ್ತು. ಲಾಸ್ಟ್ ಒನ್ನು ಮೊಟ್ಟೆ ಮಾತ್ರ ಬಿಡಿಸ್ಬೇಕಿತ್ತು, ಇದನ್ನು ಮಾತಾಡ್ಕೊಂಡು ಬಿಡಿಸ್ತಾ ಇದ್ವಿ. ಇಲ್ಲಿ ನೋಡಿ ನಮ್ಮ ಮಾವ ಒಬ್ಬರು ಮೊಟ್ಟೆನ ಎಷ್ಟು ಟ್ರಿಕ್ಕಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಟ್ರಿಕ್ನ ಯೂಸ್ ಮಾಡ್ತಾಯಿದ್ರು. ಸರಿ, ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತಗೊಂಡೆ. ನಾನು ಅಂದ್ಕೊಂಡಿದ್ದೆ ಚಾಕುನಲ್ಲಿ ಕಟ್ ಮಾಡ್ತಾರೆ ಅಂತ. ಅವ್ರ ಆಮೇಲೆ ಇಲ್ಲ, ದಾರದಲ್ಲಿ ಕಟ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ರು. ಎಷ್ಟು ನೀಟಾಗಿ ಬರ್ತಾಯಿದೆ ಅಲ್ವಾ. ಸೊ ನೀವು ಕೂಡ ನಿಮ್ಮ ಮನೇಲಿ ಈ ಟ್ರಿಕ್ಕನ್ನು ಯೂಸ್ ಮಾಡಿ. ಅಡುಗೆ ಎಲ್ಲ ಕೂಡ ಆಗಿತ್ತು. ನಾನು ಯಾಕೋ ಜಾಸ್ತಿ ವೀಡಿಯೋ ಶೂಟ್ ಮಾಡೋಕ್ಕಾಗಲೇ ಇಲ್ಲ. ಅಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಮಾತ್ರ ಶೂಟ್ ಮಾಡಿದೆ. ನಾನ್ ವೆಜ್ ರೆಸಿಪಿ ಇದ್ದಿದ್ದು ಇವತ್ತು. ಬಿರಿಯಾನಿ, ಚಿಲ್ಲಿ, ಆಮೇಲೆ ಚಿಕನ್ ಗ್ರೇವಿ, ರೈಸು, ರಸಮ್ಮು, ಮೊಟ್ಟೆ ಇದನ್ನೆಲ್ಲ ಮಾಡಿದರು. ಸೊ ಅದನ್ನೆಲ್ಲ ನಾನು ನಿಮ್ಗೆ ತೋರ್ಸೋಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ, ಮೊಟ್ಟೆ ಕಟ್ ಮಾಡಿರೋದಕ್ಕೆ ಪೆಪ್ಪರ್ ಪೌಡರು, ಸಾಲ್ಟು ಹಾಗೆ ಚಿಲ್ಲಿ ಪೌಡರನ್ನು ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಇದು ತಿನ್ನೋದಕ್ಕೆ ಮೊಟ್ಟೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಬರ್ತ್ಡೇಗೆ ಪ್ರಿಪ್ರೇಷನ್ ಹೇಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಸಿಂಪಲ್ಲಾಗಿ ಡೆಕೋರೇಷನನ್ನು ಮಾಡಿದ್ದಾರೆ, ಏನು ಹೆವಿಯಾಗಿ ಮಾಡಿಲ್ಲ. ಸೊ ಅರ್ಜೆಂಟಲ್ಲಿ ಆಯಿತು, ಲೇಟ್ ಆಗಿಬಿಟ್ಟಿತ್ತು. ಅಡುಗೆ ಮಾಡೋದೇ ಲೇಟ್ ಆಯಿತು, ಯಾಕಂದರೆ ಎಲ್ಲರೂ ಬಂದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಎಲ್ಲ ರೆಡಿ ಆಗೋದು ಲೇಟ್ ಆಗೋಯಿತು. ಹಾಗಾಗಿ ಸ್ವಲ್ಪ ಬೇಗ ಹೆಂಗಾಗುತ್ತೋ ಹಂಗೆ ಅಂತ ಹೇಳಿಬಿಟ್ಟು ಬಲೂನ್ ಡೆಕೋರೇಷನ್ ಮಾಡಿದ್ದಾರೆ. ಬರ್ತ್ಡೇ ಆದಮೇಲೆ ಬಲೂನ್ಸ್ ಇರಲೇಬೇಕಲ್ವ, ಹಾಗಾಗಿ ಕೇಕ್ ನೋಡಿ ಇದು. ಸೊ ಇದು ಐಸ್ ಕೇಕ್ ಅಲ್ಲ, ನಾರ್ಮಲ್ ಕೇಕು. ಐಸ್ ಕೇಕ್ ಅಂದರೆ ಎಲ್ಲ ಮಕ್ಳಿಗೂ ಗಂಟ್ಲು ಕಟ್ಕೊಳ್ಳುತ್ತೆ ಅಂತ ಹೇಳಿ, ಸೊ ಆವಾಗ ಮಳೆ ವೆದರೆಲ್ಲ ಇದ್ದಿದ್ದರಿಂದ ನಾರ್ಮಲ್ ಕೇಕ್ ಮಾಡಿಸಿದ್ರು. ಸೊ ಈಗ ನೋಡ್ತಾ ಇರ್ಬೋದು, ಕೇಕು ಕೂಡ ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ನೋಡಿ, ಇಲ್ಲಿ ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರು ನಿಂತಿದ್ದಾರೆ. ಸೊ ರಾಧಿಕನ ಮಗಳದು ಬರ್ಡೇ ಇದ್ದಿದ್ದು, ಎಲ್ಲರೂ ಕೂಡ ಬಂದಿದ್ದಾರೆ, ಅವ್ರ ರಿಲೇಟಿವ್ಸ್ ಎಲ್ಲರೂ ಕೂಡ. ನೋಡಿ, ಈಗ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಸೊ ತುಂಬಾ ಚೆನ್ನಾಗಿತ್ತು, ಎಲ್ಲರ ಜೊತೆ ಎಂಜಾಯ್ಮೆಂಟು. ಎಲ್ಲರೂ ಬಂದಿದ್ದರು. ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ, ಆದಷ್ಟು ಕ್ಲಿಪ್ಪಿಂಗ್ಗಳನ್ನ ನಾನು ತಗೊಂಡಿದ್ದೀನಿ ಇಲ್ಲಿ. ಸೊ ನೋಡಿ, ಇವಳ ಹೆಸರು ನಿವೇದಿತಾ ಅಂತ ಹೇಳಿ. ಸೆಕೆಂಡ್ ಇಯರ್ ಬರ್ಡೇ ಇದು. ನಮ್ಮ ಚಿಕ್ಕಮ್ಮನ ಮನೇಲೇ ಮಾಡ್ತಾ ಇರೋವಂಥದ್ದು. ಅಂದರೆ ರಾಧಿಕಾ ಅವ್ರ ಅಮ್ಮನ ಮನೇಲಿ ಇವತ್ತು ಸೆಕೆಂಡ್ ಇಯರ್ ಬರ್ಡೇ ಮಾಡ್ತಾ ಇರೋವಂಥದ್ದು. ಫಸ್ಟ್ ಇಯರ್ ಬರ್ಡೇ ರಾಧಿಕಾ ಅವ್ರ ಹಸ್ಬೆಂಡ್ ಮನೇಲಿ ಮಾಡಿದರು. ಈ ಸರಿ ನಮ್ಮ ಚಿಕ್ಕಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳೆಲ್ಲ ಇದ್ದರು, ಎಲ್ಲರೂ ಕ್ಯಾಪ್ಸ್ ಹಾಕ್ಕೊಂಡು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಚೆನ್ನಾಗಿದೆ. ಫ್ಲ್ಯಾಶ್ ಹೊಡೆದಿದ ತಕ್ಷಣ ಎಲ್ರಿಗೂ ಖುಷಿ ಆಗೋಯಿತು. ಸೊ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಕೇಕ್ ಇದೆ ಕಣೋ, ಕೇಕ್ ಮೇಲೆ ಹೊಡಿಬೇಡ ಅಂತ ಹೇಳಿ. ಸೈಡಿಗೆ ಹೊಡಿತೀನಿ ಅಂತ ಅಂದ, ಅದು ನೋಡಿದ್ರೆ ಎಲ್ಲ ಕೇಕ್ ಮೇಲೆ ಬಿತ್ತು. ಆಮೇಲೆ ನೋಡಿ, ಇವಾಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ನಮ್ಮ ಜಿಜ್ಜುನೂ ಕೂಡ ಇಲ್ಲೇ ಇದ್ದಾನೆ ಮಕ್ಳುಗಳ ಜೊತೆ. ಅಂದರೆ ಇವಾಗ ನನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಂದರೆ ನನ್ನ ಹತ್ರನೇ ನಿಂತಿದ್ದಾನೆ ಅವನು, ಹಾಗಾಗಿ ಜಿಜ್ಜು ತಲೆ ಮಾತ್ರ ಕಾಣಿಸ್ತಿದೆ ನಿಮಗೆ. ಇದು ಜಿಜ್ಜು. ನಾನು ತೋರಿಸ್ತೀನಿ ಜಿಜ್ಜುನ, ಎಲ್ಲಾದರೂ ಒಂದು ಕಡೆ ಕಾಣಿಸ್ತಾನೆ ಅಂದ್ಕೊಂಡಿದ್ದೀನಿ. ಜಾಸ್ತಿ ಅವನು ವೀಡಿಯೋ ಮಾಡಿಲ್ವಲ್ಲ ನಾನು, ಹಾಗಾಗಿ ಅವನು ಆ ಹುಡುಗರೆಲ್ಲ ಇದ್ದಿದ್ದರಿಂದ ಆಟ ಆಡ್ಕೊಂಡೇ ಇದ್ದ, ನನ್ನ ಹತ್ರನೇ ಬಂದಿಲ್ಲ ಅವನು. ಕನಸೂ ಅಷ್ಟೇ, ಸ್ವಲ್ಪ ಹೊತ್ತಿದ್ಲು ಅಷ್ಟೇ ಜಿಜ್ಜು ಜೊತೆ ಆಟ ಆಡ್ಕೊಂಡು. ಆಮೇಲೆ ಅವಳು ಚೆಂಡು ಹಿಡ್ಕೊಂಡ್ಬಿಟ್ಲು, ಅಮ್ಮ ಬೇಕು ಅಂತ. ಬಟ್ ಆದರೆ ಜಿಜ್ಜು ಮಾತ್ರ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಅವ್ರ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದ. ನಾನು ನೋಡಿ ಇಲ್ಲಿ ನನ್ನ ತಮ್ಮ ಏನೋ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದ, ಹಾಗಾಗಿ ನಗು ಬಂದುಬಿಡ್ತು. ಸೊ ನಾನು ಕನಸನ್ನ ಎತ್ಕೊಂಡು ನಿಂತಿದ್ದೆ. ಸೊ ತುಂಬಾ ಚೆನ್ನಾಗಾಯಿತು ಬರ್ಡೇ ಸ್ನೇಹಿತರೆ. ಅದಾದ ನಂತರ ಊಟ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಾನು ಇಲ್ಲಿಗೆ ಬಂದಿದ್ದು ಮಧ್ಯಾಹ್ನ ಬಂದೆ, ನಾನು ಒಂದು 2 o'clock 2:30 ಬಂದೆ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 11:30 ಆಗಿತ್ತು. ಸೊ ಫೈನಲಾಗಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಬಟ್ ಆದರೆ ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಸೊ ಐ ಹೋಪ್ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ. ಇದೊಂದು ಚಿಕ್ಕ ವ್ಲಾಗು. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಿರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.